ಉನ್ನತ ನಿಶಿಯೊಳು ಬರಲೇಗೆನ್ನುತ್ತ ಉನ್ನತ ನಿಶಿಯೊಳು ಬರಲೇಗೆನ್ನುತ್ತ ಬೆಸಗೊಳ್ಳಲವ ನಿಂತೆಂದನು ನಗುತ್ತಾ ಸುಯೋಧನ ಮಾವಯ್ಯ ಉಚಿತಾಸನ. ನಮಗೆ ಒಟ್ಟು ಕುಳಿತುಕೊಳ್ಳುವುದರಲ್ಲಿ ಆಸನದ ಮೇಲೆ ಸೌಖ್ಯ ಅಲ್ಲ. ನೀವು ಮಗ ನೆಲದಲ್ಲಿ ಕೂತು ಅಂತ ಹೇಳಿದ್ರೆ ಅಯ್ಯ ನೀ ಕುಳಿತುಕೊಳ್ತೀನಿ. ನಾನು ತಲೆ ಮೇಲೆ ಕೂತುಕೊಳ್ಳುವ ಜಾಗವೇ? ಯಾಕೆ? ನಾನು ಪಾದದ ಬುಡದಲ್ಲಿ ತಲೆ ಇಟ್ಟು ಕೂತುಕೊಳ್ಳುವ ಜಾಗ ಇಲ್ಲಿ. ಹೌದು, ಯಾಕೆ ನಾನು ಆಡಿದ್ದು ಉಚಿತಾಸನ ಕೊಟ್ಟದ್ದು ನೀನೇ. ನಾ ಕೊಟ್ಟ ಮೇಲೆ ನಿಮ್ಮತ್ತೆ. ಆದ್ದರಿಂದಲೇ ನನ್ನ ನಿಜಾಲಯ. ಯಾಕೆ? ಈ ವಿಧಾನವು ನಿನ್ನದ್ದೇ. ಅದು ನಿಮ್ಮತ್ತೆ. ಈಗ ನಾನಿರುವುದರಿಂದ ನೀ ಮಾವ ನಿಮ್ಮದ್ದು ತಾಡಿದ್ದರಿಂದ ನಾ ಇರುವವರೆಗೆ ಅಲ್ಲ, ನೀ ಇರುವವರೆಗೆ. ಆದ್ದರಿಂದ ಬಂದೇ ಅಲ್ಲ, ಉಚಿತಾಸನ ಅಂತ ಆಡಿದ್ದು ಆ ನೆಲೆಯಲ್ಲಿ. ನೀ ನನಗೆ ಕೊಟ್ಟದ್ದು, ನಾನು ನಿನಗೆ ಕೊಟ್ಟದ್ದು ಎಂಬ ನೆಲೆಯಲ್ಲಿ ಕುಳಿತುಕೋ. ಏನಾಯ್ತು? ಕಾಲ, ದೇಶ, ಪಾತ್ರ ಈ ಮೂರರ ಸಾಂಗತ್ಯ ಇಲ್ಲದೆ ಒಂದು ಹೆಜ್ಜೆ ಇಡುವವಲ್ಲ ನೀನು. ನಮಗಿಂತ ಕಿರಿಯರಲ್ಲಿಗೆ ನಾವು ಹೋಗುವುದು, ಏನೋ ಅವರಿಗೆ ತೊಂದರೆ ಆಗಿದೆ ಅಂತ ಆಗುವಾಗ ಕೈ ಕೊಡಲಿಕ್ಕೆ. ಹೌದು, ನಮಗಿಂತ ಸಮಾನ ಮನಸ್ಸಿನವರಿಗೆ ಹೋಗುವುದು ನಮ್ಮ ಆಸಕ್ತಿ ಕೆರಳಿದಾಗ, ಸಹವಾಸಕ್ತಿ. ನಮಗಿಂತ ಹಿರಿಯರಲ್ಲಿಗೆ ಹೋಗುವುದು ಹೌದು, ನಾವು ಕೈ ನಿಂತಿದ್ವಿ. ಅದೇ ಉನ್ನತ ನಿಶಿ ಕಾಲವನ್ನು ಗಮನಿಸುವಾಗ ಮಾತ್ರ. ಈಗ ದೇಶ ಅಂತ ಆಳುವಾಗ ನಿನ್ನ ಗಮನಕ್ಕಿದ್ದ ದೇಶವೇ. ನೀ ಬಂದ ಈ ಪ್ರದೇಶ ನನ್ನದಾದ ಬಿಡದಿಯಾದ್ದರಿಂದ ದೇಶ ಸರಿ ಉಂಟು. ಪಾತ್ರ ನೀನು ನಾನು ಅಂತಾಗುವಾಗ ಒಂದು ಸಮಾನತೆ ಉಂಟೇ ಉಂಟು. ಅದರ ಬಗೆಗಲ್ಲ, ಈ ರಣಮಾರಣ ನಡೆಯುತ್ತಿರುವ ಕಾಲಕ್ಕೆ ಈ ಉನ್ನತ ನಿಶಿಯಲ್ಲಿ ನೀ ಬಂದೆ ಅಂತಾಗುವಾಗ ಬಂದದ್ದರ ಒಳಗಿರಬಹುದಾದಂತಹ ಔನ್ನತ್ಯ ಎಷ್ಟು ದೊಡ್ಡದು, ಅದು ಕಲ್ಪನಾತೀತ. ಯಾಕೆ? ಈ ಅಂತೆಂಥವರಿಗೆ ನೀ ಏನು ಅಂತ ಕಲ್ಪಿಸಲಿಕ್ಕೆ ಆಗದೆ ಸತ್ತು ಹೋದ್ರು. ಅಂದ್ರೆ ಸತ್ತು ಹೋದ್ರು ಅಂದ್ರೆ ನಿನ್ನ ಕಾರಣದಿಂದ, ನಿನ್ನ ಬಗೆಗಿನ ಕಲ್ಪನೆಗೆ ಇದನ್ನಿತ್ತಮ್ಮಂತ ಒಂದು ರೂಪು ಕೊಡುವುದರ ಒಳಗಾಗಿ ತಮ್ಮ ಕಾಲ ಮುಗಿಯಿತು ಅಂತ ಹೊರಟು ಹೋದ್ರು. ಏನು ಮಾಡೋದು? ಅವರಿಗೆ ಶುಭ ಸುದ್ದಿ ಕೇಳುವ ಯೋಗ ಇಲ್ಲ. ಹೌದಪ್ಪ. ಆದ್ದರಿಂದ ಬಂದು ರಾತ್ರಿಯ ಕಾಲ ಮುಖ ನೋಡಿದ್ರೆ ಅಲ್ಲ, ಆ ಮುಖದ ವಿವಿಧ ರೇಖೆಗಳಲ್ಲಿಯೂ ವಿವಿಧಾರ್ಥಗಳನ್ನು ತುಂಬಿ ಪ್ರಕಟಿಸಬಹುದಾದ ಚಮತ್ಕೃತಿ ಉಂಟೇ ಉಂಟು. ನಾನು ಈ ರಾತ್ರಿಯಲ್ಲಿ ಈ ಮುಖದಲ್ಲಿ ಬರುವುದು ಬೇರೆಯವರಿಗೆ ಅರ್ಥ ಆಗುವುದಿಲ್ಲ ಅಂತ ಗೊತ್ತಿದ್ದು, ಯಾರಿಗೆ ಅರ್ಥ ಆಗಬೇಕು ಅವರ ಹತ್ರ ಮಾತ್ರ ನಾ ಬರುವುದು. ಸಹಜವಾದ ಪ್ರಕ್ರಿಯೆ ಏನು? ಮುಖವೆಂಬುದು ಅಂತರಂಗದ ಕನ್ನಡಿ. ಆದ್ರೆ ನಿನ್ನ ಪಾಲಿಗಾಗುವಾಗ ಹಾಗಲ್ಲ. ನಿನ್ನ ಮುಖ ನೋಡಿದ್ರೆ ಕಲ್ಪನೆ ಮೂಡುವುದೇ ಬೇರೆ, ಆದ್ರೆ ನಿನ್ನ ಅಂತರಂಗದ ವಿಷಯವೇ ಬೇರೆ. ಹಲ್ಲು ಮುಂದೆ ಇದ್ದವನ ದುಃಖ ಗೊತ್ತಾಗ್ತದೋ ಹಾಗಂತ ಮತ್ತೆ 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 ನೋಡುವಾಗಲಾದ್ರೂ ಎಚ್ಚೆತ್ತುಕೊಳ್ತಾನೆ. ಪಾಪ ಇವನ ಹಲ್ಲೇ ಮುಂದೆ ನಾವು ಬಂದು ಕೂಡಲೇ ಊಟ ಆಯ್ತು ಅಂತ ಕೇಳಬೇಕು ಎಂಬ ಭಾವ ಮೂಡಿತೋ ಏನೋ. ಆದ್ರೆ ನಿನ್ನ ಬಗೆಗೆ ಆಗಲ್ಲ. ಅಂದರೆ ಔನ್ನತ್ಯ ನಿಶಿಗೆ ಮಾತ್ರ ನಿನ್ನ ಅಂತರಂಗದಲ್ಲಿ ತುಂಬಿದ ಒಂದು ನಿಶಾ, ಒಂದು ಕತ್ತಲುಂಟು, ಅದಕ್ಕೂ ಅಷ್ಟೇ ದೊಡ್ಡ ಔನ್ನತ್ಯ ಉಂಟು ಅಂತ ನಾನು ಆಡುವುದಕ್ಕೆ ತೊಡಗಿದ್ದು. ಬಂದ್ಯಲ್ಲ, ಏನು ಹೀಗೆ ಬಂದದ್ದೋ ಅಂದ್ರೆ ಬಂದದ್ದು ಮತ್ತೆ ಹೋಗುವುದಕ್ಕೋ ಅಲ್ಲ, ಮತ್ತಿನ್ನೇನಾದರೂ ಹೊತ್ತು ತಂದವನೋ ಏನ? ನಾನು ಒಬ್ಬನೇ ಬಂದದ್ದು ಯಾಕೆ ಅಂದ್ರೆ ಹೋಗುವಾಗ ಇನ್ನೊಬ್ಬರನ್ನು ಕರ್ಕೊಂಡು ಹೋಗ್ಬೇಕು ಅಂತ. ನಮ್ಮ ಈ ಭಾಗದಲ್ಲಿ ನಾನು ರಾತ್ರಿ ಬಂದು ಹೋಗುವ ಮನೆ ಇರುವುದು, ಬಿಡಾರ ಇರುವುದು ನನ್ನ ಬಿಡಾರಕ್ಕಿಂತ ಎತ್ತರದ ಬಿಡಾರದವರಲ್ಲಿಗೆ ಮಾತ್ರ. ಅದೊಂದು ಸಮಾನತೆ ಸುಯೋಧನ. ನೀನು ನನ್ನ ಬಿಡಾರಕ್ಕಿಂತ ಎತ್ತರದ ಬಿಡಾರ ಇರುವುದು ಎರಡೇ. ಒಂದು ಆಚಾರ್ಯ ಭೀಷ್ಮರದ್ದು, ಆ ಬಿಡಾರದಲ್ಲಿ ಯಾರು ಇಲ್ಲ ಈಗ, ಹೌದಾ? ಮತ್ತೊಂದು ನಿಮ್ಮದ್ದು. ಇನ್ನು ನಾನು ಹೇಳ್ತೇನೆ, ನೀವು ಯಾರಂತ ಹೇಳ್ಬಾರ್ದು. ಆಚಾರ್ಯ ಭೀಷ್ಮರ ಬಿಡಾರದ ಆ ತುದಿಯ ಗೋಪುರ ಉಂಟಲ್ಲ, ಅದಕ್ಕಿಂತ ಒಂದು ಅಂಗುಲ ನಿಮ್ಮದ್ದು ಮೇಲೆ.
ಹೇಳ್ಬೇಡಿ ಹಾ. ದೊಡ್ಡ ಕ್ಯಾರೆಟ್ ಹೌದು. ನಿಮ್ಮ ಹತ್ರ ಮಾತಾಡಿದ್ದು ಅದರ ತುದಿಯ ಚೂಪು ಸ್ವಲ್ಪ ಎತ್ತರಿಸಿದ್ದೀನಿ. ನಾನು ಈ ತಲೆಯನ್ನು ಚಾಚುವುದು ಸಾರ್ವಜನಿಕವಾಗಿ ಮತ್ತು ಅಂತರಂಗದಲ್ಲಿ ಒಂದು ಆಚಾರ್ಯರ ಭೀಷ್ಮರ ಕಾಲಪುಟದಲ್ಲಿ ಮತ್ತೊಂದು ನಿಮ್ಮ ಕಾಲಪುಟದಲ್ಲಿ. ಬೇರೆಯವರಿಗೆ ನನಗೆ ಹೀಗೆ ತಲೆ ಚಾಚ ಅಭ್ಯಾಸವಿಲ್ಲ. ಹೀಗೆ ನಾನು ನಮಸ್ಕಾರ ಮಾಡುವ ತೊಡೆ ಮುಟ್ಟಿ ಹೀಗೆ ಮಾಡೋದು ಅಂತ ಅವರಿಗೆ ಗೊತ್ತಾಗ್ತದೆ. ಇವ ನಮಸ್ಕಾರ ಮಾಡಿದ ಅಂತ ಹಾಗೆ ಮಾಡಿದ್ದು. ಬರುವಾಗ ಬಾಕಿದ್ದವರ ಹಾಗೆ ಕಂಕುಳದಲ್ಲಿ ಇಟ್ಟುಕೊಂಡು ಬಂದದ್ದಲ್ಲ, ನಾನು ತಲೆಯಲ್ಲೇ ಹೊತ್ತುಕೊಂಡು ಬಂದಿದ್ದೇನೆ. ನನ್ನ ಭಾವಭಕ್ತಿಯನ್ನು ಒಳಗಿಟ್ಟಿದ್ದೇನೆ. ಹೌದು. ಮತ್ತೆ ಈ ಭಾವ ಭಕ್ತಿ ಎಲ್ಲ ತಲೆಯ ಒಳಗೆ ಇರಬೇಕಾದದ್ದು. ಅದನ್ನು ಹೊರ ಹೊತ್ತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರ ಕೂಡದು ಕೂಡದು. ಕೆಲವರು ತಲೆಯನ್ನೇ ಕಂಕುಳದಲ್ಲಿ ಇಟ್ಟು ಬರು. ನೀವು ಆಲಿಸಿ ಲಾಲಿಸುವುದೋ ಲಾಲಿಸಿ ಆಲಿಸುವುದೋ ನೋಡುವ ಹೇಳುವವರ ಧ್ವನಿಯ ಮೇಲುಂಟು. ಕೇಳ್ತೀರಲ್ವ? ಕೇಳದೆ ಗೊತ್ತಾಗುವುದೇ. ನಾ ಹೇಳಿದ್ದು ಕೇಳ್ತೀರಲ್ವ? ನಾನು ಹೇಳಿದಾಗೆ ಕೇಳ್ತೀರಲ್ವ? ಕಿವಿಯಿಂದ ಕೇಳಿಯೇ ಕೇಳ್ತೇನೆ. ಅವ ಕೇಳಲಿ ಮಹಾವೀರ ಹೌದು. ಒಳಗಿನ ಕತ್ತಲೆ ಅಂದ್ರೆ ಅಜ್ಞಾನದ ಕತ್ತಲೆ, ಒಳಗಿನ ಬೆಳಕು ಅಂದ್ರೆ ಜ್ಞಾನದ ಬೆಳಕು. ಹೌದು. ನನ್ನಲ್ಲಿ ಆರಿ ಹೋದಂತಹ ಒಳಗಿನ ಬೆಳಕನ್ನು ಉರಿಸುವುದಕ್ಕೆ ಆರದೇ ಇರುವ ಒಳಗಿನ ಬೆಳಕುಳ್ಳ ನೀವಾಗಬೇಕು. ಕತ್ತಲೆಯಲ್ಲಿಯೂ ಬೆಳಕಿರುವ ನಿಮ್ಮನ್ನು ಹುಡಿಕೊಂಡು ಬಂದೆ. ಕತ್ತಲೆ ಆವರಿಸಿಕೊಳ್ಳುವುದು ಪ್ರಕೃತಿಯ ನಿಯಮ. ಅದು ಬಹಿರಂಗದ್ದಾಗಲಿ ಅಂತರಂಗದ್ದಾಗಲಿ ಈ ಮರ್ತ್ಯ ಪ್ರಪಂಚಕ್ಕೆ ಬಂದ ಮೇಲೆ ಜೀವಜಾಲವನ್ನು ಆವರಿಸಿಕೊಳ್ಳುತ್ತದೆ. ಆದರೆ
ನಮ್ಮದಾದಂತಹ ವಿವೇಕ, ನಮ್ಮದಾದಂತಹ ಧೀಶಕ್ತಿ ಆ ಕತ್ತಲೆಯನ್ನು ನಿವಾರಿಸಿಕೊಳ್ಳುವುದರತ್ತ ಪ್ರಾಮಾಣಿಕವಾಗಿ ತುಡಿತ ಹೊಂದಿದೋ ಅದು ಮುಖ್ಯ. ಹೊರಗೆಲ್ಲ ಕತ್ತಲೆಯಾಗಿರುವಾಗ ನಿಜವಾಗಿ ಒಳಗೆ ಬೆಳಕುಂಟು ಅಂತ ಜಾಗೃತಿ ಆಗುವುದು. ಮತ್ತೆ ಯಾವಾಗಲೂ ಸಮಯ ಸ್ಥಾನದಲ್ಲಿಯೋ ಹೊತ್ತಿನಲ್ಲಿಯೋ ಗೊತ್ತಿಲ್ಲದಲ್ಲಿಯೋ ಈ ಸಂದರ್ಭದಲ್ಲಿ ನಿಮ್ಮ ಬಿಡಾರಕ್ಕೆ ಬಂದವರು ನಿಮ್ಮ ಏಕಾಂತಕ್ಕೆ ಭಂಗ ಬರಬಾರದು. ಈಗ ದೇವರ ಪೂಜೆಗೆ ತೀರ್ಥ ಭಾವಿ ಅಂತ ನಾವೊಂದು ಇಟ್ಟ ಮೇಲೆ ನೆಂಟರು ಬರುವಾಗ ಪಾನಕ ಮಾಡಲಿಕ್ಕೆ ಕೊಳಪ ನಡೆಸುವುದಾ? ಅನಿವಾರ್ಯ ಸಂದರ್ಭದಲ್ಲಿ ಬೇರೆ ಎಲ್ಲಿಯೂ ನೀರಿಲ್ಲ, ಆವಾಗ ದೇವಸ್ಥಾನದ ಬಾವಿಗೆ ನನ್ನ ಒಂದು ಬಡಪ ನೀರು ತೆಗೆಯುವುದು. ನಿಮ್ಮ ಬದುಕಿದ್ರಲ್ವ ದೇವರಿಗೆ ಪೂಜೆ ಮಾಡೋದು. ಅದೇ ಹೇಳಿ. ಹೌದಪ್ಪ, ಪಕ್ಕ ನಿಮ್ಮ ನೆನಪಾಯ್ತು, ಹಾಗೆ ಮರ್ತೋಗಿದೆ ಅಂತ ಕೇಳಬೇಡಿ. ಇನ್ನು ಪಕ್ಕ ನೆನಪಾಯ್ತು ನೋಡುವಾಗಲೇ ನನಗೆ ಆಶ್ಚರ್ಯ ಆಗುವುದು. ಒಂದು ಆಧ್ಯಾತ್ಮವನ್ನು, ಒಂದು ವ್ಯಾವಹಾರಿಕತೆಯನ್ನು ನೀನು ಒಟ್ಟು ಮಾಡುವ ಕ್ರಮ ಉಂಟಲ್ಲ, ಬಹಳ ಚಂದ. ಕೆಲವರಿಗೆ ಹೇಳ್ತಾರೆ ಎಷ್ಟು ಮಾತಾಡಿದ ಗೊತ್ತಿಲ್ಲ, ಕೆಲವರು ಅದನ್ನೇ ಆಧ್ಯಾತ್ಮ ಅಂತ ತಿಳಿದಿದ್ದಾರೆ. ಹೊತ್ತು ಹಗಲಿನ ಒಂದು ಯುದ್ಧ ತುರದೋಡು ಇಂದಿನ ಸೇನೆ ಯುದ್ಧ ಹೊಯ್ಯ ಕೈ ಮಾರಾಮಾರಿ ಕಳೆದ 15 ದಿವಸದಲ್ಲಿ ಆಗದ ಯುದ್ಧ ಇವತ್ತಾಗಿದೆ. ಹೌದಾ? ಏನು ಹೊಡೆದಾಟ, ಏನು ಬಡದಾಟ, ಎಷ್ಟು ಹೆಣ ಬಿದ್ದಿದೆ ಅಂತ ಇನ್ನೂ ಲೆಕ್ಕ ಸಿಗಲಿಲ್ಲ. ಅದು ದಿನನಿತ್ಯ ಯುದ್ಧ ಮಾಡುವಾಗ ಲೆಕ್ಕ ಸಿಕ್ಕುವುದಿಲ್ಲ. ನಾನು ಲೆಕ್ಕ ತೆಗಿಲಿಕ್ಕೆ ಹೋಗ್ಲಿಲ್ಲ. ಉಳಿದವರೆಷ್ಟು ಎನ್ನುವುದರ ಮೇಲೆ ಬಿದ್ದದ್ದೆಷ್ಟು ಅಂತ ಲೆಕ್ಕ ಮಾಡುವುದು ನಾವು. ಅತಿರಥ ಮಹಾರಥರು, ನಮ್ಮಲ್ಲಿರುವ ಯುದ್ಧ ವಿಕ್ರಮಿಗಳು, ಧುರಂಧರರು ಏನು ಹೋರಾಟ ಮಾಡಿದ್ವಿ, ಏನು ಯುದ್ಧ ಮಾಡಿದ್ವಿ. ನಾ ಇದ್ದನಲ್ಲ, ನಮ್ಗೆ ಗೊತ್ತುಂಟು. ಆದರೆ ನಮ್ಮ ಸೇನೆ ಹಿಂದೆ ಹೋಗಿದೆ. ನಾನು ಇಷ್ಟೆಲ್ಲ ಭಾವೋದ್ವೇಗದಿಂದ ಇಂದಿನ ಬೆಳಗಿನ ಯುದ್ಧ ವರ್ಣಿಸುವಾಗ ನಾನು ಅಲ್ಲೇ ಜೀವಂತ ಇದ್ದೇನೆ. ನಾನು ಒಮ್ಮೆಯೂ ಈ ಭಾವ ಒಡಗೂಡಿಲ್ಲ. ನೀನು ಎಂಥದ್ದು, ಯಾರ ಯುದ್ಧದ ಬಗ್ಗೆ ನೀನು ಆಡುವುದು ಅಂತ. ನಮ್ಮ ಸೇನೆ ಭಾರಿ ಹೋರಾಡಿದೆ. ಭಾರಿ ಹೋರಾಡಿದೆ, ಹಿಂದೆ ಬಂದಿದೆ. ಆದ್ರೆ ಹಿಂದೆ ಬಂದು ಹೋರಾಡದೆ ಹಿಂದೆ ಬರುವುದಾಗಿ ಹಾಗಾದ್ರೆ ಮುಂದೆ ಹೋಗಿದ್ದಾರೆ ಅಂತ ಆಯ್ತಲ್ವಾ? ಹೋಗಿದ್ದಾರೆ, ಪೆಟ್ಟು ತಿಂದು ಹಿಂದೆ ಬಂದಿದ್ದಾರೆ. ತಡೀಲಿಕ್ಕಾಗದೆ ಬಂದಿದ್ದಾರೆ. ಹೌದಪ್ಪ, ತಡೀಲಿಕ್ಕಾಗಲಿಲ್ಲ, ಹಿಂದೆ ಬಂದಿದ್ದಾರೆ. ಹೀಗೊಂದು ಸಮಾಧಾನ ಹೇಳ್ಬೋದು. ಸಾಯಲಿಲ್ಲ, ಹಿಂದಕ್ಕೆ ಬಂದಿದ್ದಾರೆ. ಹೇಳ್ಬೇಕು ನಿಮಗೆ ಅರ್ಥ ಆಯ್ತಲ್ಲ. ಇಲ್ಲದಿದ್ರೆ ನೀ ಅಳಿಯ, ನಾ ಮಾವಾಗುವುದು ಹೇಗೆ? ನಾನು ಅದಕ್ಕೆ ಬಂದದ್ದು, ನಾನು ಅಡಿಬಾರದು. ನೀವಿದ್ದೀರಲ್ಲ ಮಾವ. ಓ, ಹೇಳುವುದು ನಿಮ್ಮ ಹತ್ರ ಹೇಳದೆ ನಿಮಗೆ ಗೊತ್ತಾಗ್ತದೆ. ಅದೇ ನಿನ್ನ ಒಳಗಲ್ವೋ? ಪರಿಭವಕ್ಕೆ ಸಂದುವುದು ಎಮ್ಮನೆಯ ಸೇನೆ ನೀವಿತ್ತು. ಯಾವಾಗಲೂ ಚಿನ್ನದಂತ ವಾಕ್ಯವನ್ನು ಪುನಃ ಹೇಳಬಹುದು. ಅಲ್ಲ, ಚಿನ್ನದಂತ ವಾಕ್ಯ ಆದ್ರೆ ಪುನಃ ಹೇಳ. ಪರಿಭವಕ್ಕೆ ಸಂದುದೆಮ್ಮಯ ಸೇನೆ ನೀವಿತ್ತು. ತಪ್ಪಾಯ್ತಾ? ಇಲ್ಲಪ್ಪ, ಚಿನ್ನದ್ದು ಬಿಡು, ಕಬ್ಬಿನದ್ದಾಗುವುದಕ್ಕೂ ಯೋಗ್ಯತೆ ಉಂಟೋ ಇಲ್ವೋ ಅಂತ ವಿಚಾರ ಮಾಡಬೇಕು. ಬೇಡ, ಬದಲಾವಣೆ ಮಾಡುವ. ನನಗೆ ಅದೇ ಆಗಬೇಕು ಅಂತ ಇಲ್ಲ. ನೀವಿದ್ದು ಪರಿಭವಕ್ಕೆ ಸಂದುದೆಮ್ಮಯ ಸೇನೆ, ಸರಿಯಾ? ಬೇಡ, ಹಿಂದೆ ತೆಕ್ಕೊಂಡೆ. ಪರಿಭವಕ್ಕೆ ಸಂದುದೆಮ್ಮೆಯ ಸೇನೆ ನೀವು ಗಡುಬೇಕಾ? ಹಾಗೆ ಆ ಸಾಲಿನಲ್ಲಿ ಒಂದು 4 ಜನರನ್ನಾದ್ರೂ ಇಟ್ಟರೆ ನನಗೆ ಚುಚ್ಚುವಿಗೆ ಕಡಿಮೆ ಆಗ್ತದೆ. ಇಲ್ಲ, ನನಗೆ ಒಂದು ಗುರುಗಳೊಂದು ಹೇಳಿದ್ದಾರೆ, ನೀವುಗಳು ಅಂತ ಹೇಳಿದ್ರೆ ತುಂಬಾ ಜನ ಇದ್ದಾರೆ ಅಂತ ಅರ್ಥ ಅಲ್ಲ. ಅದು ಬಹುಮಾನ್ಯರನ್ನು ಹೇಳುವಾಗ ನೀವುಗಳು ಅಂತ ಹೇಳುವುದು ಆತ್ಮಕ್ಕೆ ಬಹುವಚನ ಕೊಡುವ ಪ್ರಕ್ರಿಯೆ. ನಾ ಬೇರೆಯೋ, ನನ್ನ ಆತ್ಮ ಸ್ವರೂಪಿಗಳಾದ ನೀವು ಬೇರೆಯ? ಆತ್ಮ ಸ್ವರೂಪಿಗಳಾದ ನೀವು ಬೇರೆ, ನನ್ನ ಆತ್ಮದೊಳಗೆ ನೀವೇ ಅನ್ನೋ ಮಾಮ. ನಾನೀಗ ಹಾಕೊಳ್ಳಿ ಬೇಡ, ನಾವು ಬದಲಾವಣೆ ಮಾಡುವ.
ನೀವಿದ್ದು ಹರಿಬಕ್ಕೆ ಒದಗುವವರ ಬೇರೆ ಕಾಣೆ. ನಿಮ್ಮನ್ನು ಆಚೆ ಹಾಕುವ, ನಿಮ್ಮನ್ನು ಈಚೆ ಹಾಕೋ ಬೇಡ. ಈಗ ನಿಮ್ಮನ್ನು ನೀವಿದ್ದು ಸಂದುಲೆಮ್ಮೆಯ ಸೇನೆ ಅಂತ ಹೇಳಿದ್ರೆ ನೀವು ಈಚೆ ಹಾಕ್ತೀರಿ, ಬೇಡ, ನಾನು ಆಚೆ ಈಚೆ ಮಾಡುದಿಲ್ಲ. ನಿಮ್ಮನ್ನು ಅರ್ಥ ಹೇಳಿದೆ, ನೀವಿದ್ದು ಹರಿಬಕ್ಕೆ ಒದಗುವವರ ಬೇರೆ ಕಾಣೆ, ನಿಮ್ಮನ್ನು ಇಟ್ಲಾಗೆ. ಇಷ್ಟು ದಿನದ ಯುದ್ಧದಲ್ಲಿ 5 ದಿನದ ಯುದ್ಧದಲ್ಲಿ ನೀ ಜಯ ಕಂಡದ್ದು ಯಾವ ದಿನ ಹೇಳಿ? ಈಗ ನಿನ್ನ ಅಂತರಂಗಕ್ಕೆ ಸಮಾಧಾನ ಆಗುವ ಹಾಗೆ ಇಷ್ಟು ದಿನದ ಯುದ್ಧದಲ್ಲಿ ತಾ ಜಯಿಸಿದ್ದೇನೆ ಎನ್ನುವ ಒಂದು ದಿನ ಉಂಟಾ? ಹೀಗೆ ಮಾಡುವ. ನನಗೆ ಇಷ್ಟು ದಿವಸ ಯುದ್ಧದಲ್ಲಿ ಸೋತಿದ್ದೇನೆ. ನಮ್ಮ ಪುಣ್ಯಾತ್ಮ ನನ್ನ ವಾಕ್ಯಕ್ಕೆ ಬೆಲೆ ಕೊಡುವುದಿಲ್ಲ, ಅವನ ವಾಕ್ಯ ಬದಲಾಯಿಸುವ ನಿಮ್ಮ ವಾಕ್ಯಕ್ಕೆ ಮೌಲ್ಯಮಾಪನ ಮಾಡಲಿಕ್ಕೆ ನಾನು ಮೌಲ್ಯಮಾಪನ ಅಲ್ಲಯ್ಯ, ನಿಮ್ಮದ್ದು ಬರೆದಿಡಬೇಕಾದ ವಾಕ್ಯ, ನಿಮ್ಮ ಭಾವಚಿತ್ರದ ಅದು ಬರೆದಿಡಲಿಕ್ಕೆ ಯೋಗ್ಯವಾದ ವಾಕ್ಯ. ಭಾವಚಿತ್ರದ ಕಡೆಗೆ ಬರೆದಿಡಬೇಕಾದ ವಾಕ್ಯ. ಇದು ನಮ್ಮ ಮಾವ ಹೇಳಿದ್ದು, ಸಂಜೆ ಮಾವ ಹೇಳಿದ್ದು. ಈಗ ನೀನು ಭಾವಚಿತ್ರ ಮಾಡಿಸಿ ಆಯ್ತಾ? ಈಗ ಕಳೆದ ಒಂದು ಅಲ್ಲ, ನಿನ್ನ ಪೂರ್ವ ಸಿದ್ಧತೆ ಹೇಳಿ ಇಗೊಳ್ಳಿ, ಒಂದು ಸಭೆ ಈಗ ಹತ್ರ ಕಳೆಯಿತು. ನಾನು ವಿಶೇಷವಾದಂತಹ ಒಂದು ಆಸನ ಇಟ್ಟಿದ್ದೇನೆ. ಒಂದು ವಿಶೇಷ ಆಸನ ಇಟ್ಟಿದ್ದೇನೆ. ನನ್ನ ಆಸನಕ್ಕಿಂತ ಎತ್ತರದ್ದು. ಒಬ್ಬ ಕೇಳಿದ, ಹೌದಾ ಕೌರವೇಶ್ವರ ಭೂಪತಿಗಳು, ಇದು ಆಸನ ಯಾರು ಅಂತ. ನಾನು ಹೇಳಿದೆ, ನನ್ನ ಭಾವದ ನನ್ನ ಮಾವ ಚಿತ್ರರೂಪದಲ್ಲಿದ್ದಾರೆ, ನನ್ನ ಆಸನಕ್ಕೆ ಕೈ ಮುಗಿದು ಬಂದು ಕೂತ್ಕೊಳ್ಳೋದು. ಇದು ನೀವು ಲೆಕ್ಕ. ಈಗಲೇ ನೀನು ಭಾವಚಿತ್ರ ಕಲ್ಪನೆ ಮಾಡಿ ಕೈ ಮುಗಿದು ಹೂವಿನಾರ ಹಾಕಿ ಆರತಿ ಪ್ರಸಾದ ತೆಕ್ಕೊಂಡೆಲ್ಲ ಮುಗಿಸಿ ನೀವು ಹಾಗೆ ವಿಪರೀತ ಅರ್ಥ ಮಾಡಬೇಡ. ವಿಪರೀತ ಅಲ್ಲದೆ ಮತ್ತಿನ್ನೇನಾಯ್ತು? ನಿಮ್ಮನ್ನು ಸಭೆಗೆ ಕರೀಲಿಕ್ಕೆ ನಾನು ಹೀಗೆ ಅವರೆಲ್ಲ ಸೋತು, ಅವರೆಲ್ಲ ಇದ್ದಾಗಲೂ ಸೇನೆ ಸೋತಿದೆ, ಅವರೆಲ್ಲ ಹೋದ್ರು. ಅವರು ಹೋದ್ರು ಸೇನೆ ಸೋತಿತ್ತು, ನೀವಿದ್ದೀರಲ್ಲ, ನೀವಿತ್ತು. ನೀವು ಹೋಗ್ಲಿಲ್ಲ ಮಾವ ಇನ್ನು. ಅದಕ್ಕೆ ನೀವು ಬಂದದ್ದೀಗ. ಅಂದ್ರೆ ನೀವು ಹೋದ್ರೆ ಯುದ್ಧ ಗೆಲ್ತೇನೆ ಅಂತ ವಿಶ್ವಾಸ ಉಂಟು. ನೀವು ಇನ್ನೂ ಹೋಗ್ಲಿಲ್ಲ ಅಂದ್ರೆ ನೀವು ಊರಿಗೆ ಹೋಗಿರ್ತೀರಿ ಅಂತ ಆಗಲ್ಲ. ಅದು ಯುದ್ಧ ಕಣಕ್ಕೆ ನಾ ಹೋಗದೆ ಯುದ್ಧ ಮಾಡಿದ್ರೆ ಒಟ್ಟು ಪ್ರಸಂಗ ಯುದ್ಧ ಆಗ್ತದೆ, ಅದಕ್ಕೆ ಮಾಡ ಅಲ್ಲ. ಎಲ್ಲ ಪ್ರಸಂಗ ಕೈಯಲ್ಲಿ ಇಟ್ಟುಕೊಳ್ತೀನಿ, ಎಲ್ಲ ಪ್ರಸಂಗ ಕೈಯಲ್ಲಿಟ್ಟು ಹೇಳುವುದೇನು? ಎಲ್ಲ ಪ್ರಸಂಗ ನಿಮ್ಮದು, ಎಲ್ಲ ಪ್ರಸಂಗ ನಿಮ್ಮದು. ನಿಮ್ಮನ್ನೆಲ್ಲ ಒಟ್ಟಾಗಿ ಸುಧಾರಿಸಬೇಕು. ಅಯ್ಯೋ, ನೀನು ಅಷ್ಟೇ. ನಾನು ಅವ್ರು ಹೇಳುದು, ಸಪ್ತಾಹ ಮಾಡುವಾಗ ನನ್ನನ್ನೇ ಹೇಳಿಲ್ಲ. ಸುಯೋಧನ, ಇಷ್ಟು ವರ್ಷದ ಅನುಭವದಲ್ಲಿ ನಾ ಅರ್ಥ ಮಾಡಿಕೊಂಡ ನಿನ್ನ ಬಗೆಗಿನ ಸತ್ಯ ಈಗ ನಿಮ್ಮನ್ನು ಬಿಟ್ಟದುಂಟ ನಾನು. ಇಲ್ಲಪ್ಪ, ಬಿಡುವುದಿಲ್ಲ. ಗೊತ್ತುಂಟು, ನನಗೆ ಸುಧಾರಿಸ್ಲಿಕ್ಕೆ ಆಗುತ್ತದೆ ಎನ್ನುವರನ್ನೇ ಒಟ್ಟು ಮಾಡುತ್ತೀವಿ ಪುಣ್ಯಾತ್ಮ. ಇಲ್ಲದಿದ್ರೆ ಅವರು ಸುಧಾರಿಕೆ ಆಗುವುದಿಲ್ಲ ಅಂತ ಆದ್ರೆ ಮತ್ತೆ ನಿನ್ನ ಇನ್ನಿತರ ಪೆಟ್ಟುಗಳಿಂದಲಾದರೂ ಸುಧಾರಿಕೆ ಮಾಡದೆ ಕೆಲವರನ್ನು ಸುಧಾರಿಸಿ ನನ್ನ ಆಯುಷ್ಯವೇ ಕಡೆ. ಅಯ್ಯೋ, ಹಾಗಂತ ನಿನ್ನ ದೌರ್ಭಾಗ್ಯ ನೋಡು, ನೀ ಸುಧಾರಿಸಲಿಕ್ಕೆ ಅವಕಾಶವೇ ಇಲ್ಲ. ನಾನು ಯಾರ ಕೈಯಲ್ಲಿ ಸಿಕ್ಕಿರುವುದಿಲ್ಲ. ನನ್ನ ರಾಜಕಾರಣ ಇಲ್ಲಿಯವರೆಗೂ ನಿನ್ನ ರಾಜಕಾರಣ ತಂತ್ರದಿಂದ ನೀ ಯಾರ ಕೈಗೂ ಸಿಕ್ಕಿ ಬೀಳಿಲ್ಲ. ನಿನಗೆ ಸುಧಾರಿಸಬೇಕು ಅನ್ನಿಸಿದೆ. ನಮ್ಮ ಯಾವಾಗ ನನ್ನದ್ದಾದಂತಹ ಸಿಂಹಾಸನದಲ್ಲಿ ನನಗೆ ಪಟ್ಟಾಭಿಷೇಕ ಆಯ್ತಾ ಆವಾಗ ನಾನು ಸುಧಾರಿಸ. ಅಯ್ಯೋ, ಅದೇ ಈ ಮುಹೂರ್ತ ನಿರ್ಣಯ ಮಾಡಿ. ನನಗೆ ಕಿರೀಟ ತಲೆಗಿದ್ದದ್ದೇ ಮುಹೂರ್ತ. ಉದಯ ಆ ವಿಷಯದಲ್ಲೆಲ್ಲ ಅದರ ಬಗೆಗಿನ ನಿನ್ನ ಭಾವ, ಛಾತ್ರದ ನಿನ್ನ ತುಳಿತದ ಮೇಲೆಲ್ಲ ಪ್ರಾಮಾಣಿಕ ಹೇಳ್ತೇನೆ, ನಿನ್ನ ಬಗೆಗೆ ಪ್ರೀತಿಯೇ ಉಂಟು ನನಗೆ. ಹಾಗೆ ನಾ ಬಂದದ್ದಲ್ವ. ನೀ ಅದು ಅರ್ಥ ಆಗದೆ ನೀ ಒಳಗೆ ಮಾಡ್ತೀಯ. ನೀವಿರ್ದು ಹರಿಬಕ್ಕೆ ಒದಗುವವರ ಬೇರೆ ಕಾಣೆ. ನಮ್ಮ ಸೇನೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಅಂತ ನಾ ಹೇಳುದು ಬೇಡ. ಪ್ರಾಮಾಣಿಕ ನಾ ಕೊಟ್ಟರೆ ಬಾಕಿದ್ದವರಲ್ಲಿ ಇರುವುದು ನಿಮ್ಮನ್ನು ಬಿಟ್ಟು. ಈಗ ನಾ ಸರ್ವಸು ಈಗ ನಾ ರಣರಂಗಕ್ಕೆ ಬರದೆ ಇಷ್ಟು ದಿನದಲ್ಲಿ ಶಿಬಿರದಲ್ಲಿಯೇ ಮಲಗಿದ ದಿನ ಎಷ್ಟು ಕೌರವ. ನೀವು ಹಾಗೆ ಮಾಡುವವರು ಹಾಗಲ್ಲ ಅಂತ ಆದ್ರೆ ಇಷ್ಟು ದಿನವೂ ಸೋಲಿನ ಸುಳಿಯಲ್ಲೇ ಇದ್ದ ನಿನ್ನ ಸೇನೆಯ ಬಗೆಗೆ ಒಂದು ದಿನವೂ ಈ ಮಾತಾಡದೆ ಇವತ್ತಿನ ರಾತ್ರಿಯಾಗುವಾಗ ಬಂದು ಪರಿಭವಕ್ಕೆ ಸಂದು ಜನ್ಮೆಯ ಸೇನೆ ನೀವಿರ್ತು 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 ಅಂತ ನೀವು ಮೂರು ಸಲ ಒತ್ತಿ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಮಾಡುವಾಗ
ಅಲ್ವೋ? ಹೌದು. ಆದರೆ ನಮ್ಮ ಭರವಸೆ ಇವತ್ತು ಸೋತಿತ್ತು. ಭರವಸೆ ಸೋತಿತ್ತು. ಭರವಸೆ ಸೋತಿತ್ತು. ಸೇನೆ ಸೋತಿತ್ತು ಅಲ್ಲ, ಭರವಸೆ ಸೋತಿತ್ತು. ಆದ್ದರಿಂದ ಸೇನೆ ಸೋತಿತ್ತು. ನಮ್ಮ ಭರವಸೆ ಯಾರಲ್ಲಿ? ಯಾರಲ್ಲಿ? ಸೇನಾಧಿಪತಿಯಾದ ಕರ್ಣನಲ್ಲಿ. ಕರ್ಣಪತಿ ಬಲ ಎಮ್ಮ ಭಟರೊಳಗೆ ಕರ್ಣಪತಿ ಬಲ ಎಮ್ಮ ಭಟರೊಳಗೆ ಅಂಗಳನು ಪೂರ್ಣ ವಿಕ್ರಮ ಅವನಿಗೊಂದರಲ್ಲಿ ಕೊರೆ ಪೂರ್ಣ ವಿಕ್ರಮ ಅವನಿಗೊಂದರಲ್ಲಿ ಕೊರತೆ ಸ್ವರ್ಣಮಯರದ ಪೂರ್ವ ಸಾರಥಿಯು ದೊರಕಿರುಡೆ ಸ್ವರ್ಣಮಯರದ ಪೂರ್ವ ಸಾರಥಿಯು ದೊರಕಿರುಡೆ ನಿನ್ನವನು ಕೈಮರೆಯುವುಗಳನ್ನು ಚಳವೇ ಯಾರು ಕರ್ಣನನ್ನು ವಿರೋಧಿಸುತ್ತಿದ್ರೋ ಅವರೇ ಕರ್ಣನ ಸೇನಾಧಿಪತ್ಯವನ್ನು ಸೂಚಿಸಿದರು. ನನ್ನ ಸೇನಾಧಿಪತಿ ಹೌದೇ ಇವತ್ತಿನ ದಿವಸದ್ದು. ಆಚಾರ್ಯ ಕೃಪರು, ಅಶ್ವತ್ಥಾಮಾಚಾರ್ಯರು ಹೌದು. ಇವರು ವಿರೋಧಿಸುವವರೇ ಸೂಚಿಸಿ ಅನುಮೋದನೆ ಮಾಡಿದ್ರೆ ನಮಗೆ ಸುಲಭ. ಹೌದಯ್ಯ, ಇಲ್ಲದಿದ್ರೆ ಪಾಪ ಅಶ್ವತ್ಥಾಮರಿಗೊಂದು ಒಂದು ದಾಕ್ಷಿಣ್ಯ. ಹ. ಯಾಕೆ? ಹಾ. ಅಪ್ಪಯ್ಯನಿಗೆ ಸೇನಾಧಿಪತಿ ಪಟ್ಟ ಕೊಡು ಅಂತ ಹೇಳಿದವ ಕರೆದ. ಈಗ ಅಪ್ಪಯ್ಯ ಹೋದ ಮೇಲೆ ಮತ್ತೆ ಸೇನಾಧಿಪತಿ ಪಟ್ಟ ಕೊಡು ಅಂತ ಪಾಪ ಆ ಬ್ರಾಹ್ಮಣರಿಗೆ ಹೇಳಬೇಕಾದದ್ದು ಇವರಿಗೆ ಕೊಡೋದು. ದಾಕ್ಷಿಣ್ಯ ಇಲ್ಲದ ಅಶ್ವತ್ಥಾಮರು ಒಂದು ದಾಕ್ಷಿಣ್ಯಕ್ಕೆ ಬಿದ್ದರು. ಇಲ್ಲದವರಿಗೆ ದೊಡ್ಡ ದಾಕ್ಷಿಣ್ಯ ಇಲ್ಲ. ಅಪ್ಪಯ್ಯ ಆ ಅಪ್ಪಯ್ಯನನ್ನು ಆಲೋಚನೆ ಮಾಡು. ಹಾ. ಆ ಅಪ್ಪಯ್ಯನಿಗೆ ಎಷ್ಟು ದೊಡ್ಡ ದಾಕ್ಷಿಣ್ಯ ಅಂತ ಕೇಳಿದ್ರೆ, ಹಾ. ಗೌರವ ಕೊಟ್ಟ ಹಾಲು ಗೌರವ ಕೊಟ್ಟ ಅನ್ನೋ ಎನ್ನುವುದಕ್ಕಿಂತ ತನ್ನ ಮಗ ಸತ್ನೋ ಮಗನ ಮೇಲಿದ್ದ ದಾಕ್ಷಿಣ್ಯ ಇರಬಾರದು ಅಂತ ಆಕ್ಷೇಪ ಅಲ್ಲ. ಸ್ವಾಭಾವಿಕ. ಅದೇ ಮತ್ತೆ ಇವನಿಗೆ ಅಪ್ಪಯ್ಯನ ಮೇಲೆ ಎಷ್ಟು ದಾಕ್ಷಿಣ್ಯ ಇಲ್ಲ. ಸ್ವಾಭಾವಿಕ. ಆತ್ಮ ಮತ್ತು ಪುತ್ರನೇ ಸತ್ತು ಹೋದ ಅಂತ ಸುಳ್ಳು ಹೇಳದೇ ಇದ್ದವನಿಂದ ಸುಳ್ಳು ಬಂತದ್ದಾಗುವಾಗ ಕುಸಿದು ಹೌದಾ? ಹೌದು. ಆದರೆ ಯಾವ ದಾಕ್ಷಿಣ್ಯವು ಯಾರ ದಾಕ್ಷಿಣ್ಯವು ಇಲ್ಲದೆ ಇದ್ದವರು ನಮ್ಮ ಸೇನೆಯಲ್ಲಿ ನಿಮ್ಮನ್ನು ಬಿಟ್ಟು ಬೇರೊಬ್ಬರನ್ನು ನಾ ಗುರುತಿಸಿದ್ದಿಲ್ಲ. ಅಂತೂ ನಮಗೆ ದಾಕ್ಷಿಣ್ಯ ಇಲ್ಲ. ಇಲ್ವೋ? ಎಲ್ಲಿಯಾದರೂ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಸಣ್ಣ ಒಂದು ದಾಕ್ಷಿಣ್ಯ ಇದ್ರೆ ಅದು ನನ್ನ ಕುರಿತಲ್ಲದೆ ಬೇರೆಯವರಿಗಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಯ್ಯ, ನೀ ತಿಳ್ಕೊಳ್ಳುವುದೇನು? ಈ ಪಕ್ಷದಲ್ಲಿದ್ದ ಮೇಲೆ ಪೂರ್ಣ ದಾಕ್ಷಿಣ್ಯ ಇದ್ದದ್ದು ನಿನ್ನ ತಲೆಯ ಮೇಲೆ. ಮಾವ, ಸ್ವಲ್ಪ ಮುಂದೆ ಮುಂದುವರೆಯುವುದಾ? ಅಲ್ಲ, ನಾ ಎಷ್ಟು ಮುಂದೆ ಹೇಳಿದ್ದು ಬಂದ್ರು ನಾನು. ಅಲ್ಲ, ನಾ ಎಷ್ಟು ಮುಂದೆ ಬಂದ್ರು ಈಗ ನನ್ನದು ಗಟ್ಟಿ ಆಲೋಚನೆ, ನಾ ಕುಳಿತಲ್ಲೇ ಕುಳಿತುಕೊಳ್ಳಬೇಕು. ಮುಂದೆ ಬರುವುದೋ ಹಿಂದೆ ಹೋಗುವುದೋ ನನಗೂ ಇರುವುದು ನಿಮ್ಮನ್ನು ಈ ಸಲ ಕೂತ್ಕೊಳಿಸಬೇಕು ಅಂತಲೇ. ಅದೇ. ನೀವು ನಿಲ್ಲುದಲ್ಲ. ಅದೇ ಗೊತ್ತಾಯ್ತು ನನಗೆ, ಕುಳಿತಲ್ಲೇ. ನಿಲ್ಲುದಲ್ಲ. ಹಾ. ಎಲ್ಲರೂ ನನಗೆ ಬೇಕಾದ್ರೆ ನೀವು ನಿಲ್ಲಿ ಹೇಳ್ತಾರೆ. ಹಾ. ಹೌದಾ? ಕೆಲವರು ಹೇಳ್ತಾರೆ ಅವರು ಬರ್ತಾ ಇದ್ದಾರೆ ಎದ್ದು ನಿಲ್ಲಿ ಇದ್ದಾರೆ. ಬಂದವರಿಗೆ ಎದ್ದು ನಿಲ್ಲಬೇಕು ಅಂತ ಗೊತ್ತಿಲ್ಲ ಅನ್ನೋದು ತಿಳ್ಕೊಳ್ಳಿ. ಮಾವ, ದಾಕ್ಷಿಣ್ಯಕ್ಕೆ ಕರ್ಣ ಸೇನಾಧಿಪತಿ ಆದ. ಪೂರ್ಣ ವಿಕ್ರಮವನ್ನು ಕರ್ಣ ಮೆರೆದಿದ್ದಾನೆ. ಇವತ್ತು ನಮ್ಮ ಸೇನೆ ಒಂದು ಉತ್ಸಾಹದಿಂದ ಯುದ್ಧ ಮಾಡಿದೆ. ನಿಮಗೆ ಗೊತ್ತುಂಟು, ನನಗೂ ಗೊತ್ತಾಗಿದೆ ಅಂತ ನಿಮ್ಮ ಹತ್ರ ಹೇಳು. ಪೂರ್ಣ ವಿಕ್ರಮದಿಂದ ಯುದ್ಧ ಮಾಡಿದ್ದ. ಎಂತೆಂಥವರನ್ನು ಎದುರು ಹಾಕಿಕೊಂಡ್ರೆ ಅರ್ಧ ವಿಕ್ರಮದಿಂದ ಅಲ್ಲ, ವಿಕ್ರಮ ಪ್ರದರ್ಶನ. ಅರ್ಜುನನನ್ನು ಉಳಿದು ಮಿಕ್ಕ ಪಾಂಡವರನ್ನು 4 ಮಂದಿಯನ್ನು ಎದುರು ಹಾಕಿಕೊಂಡಲ್ಲ ಕರ್ಣ. ಒಟ್ಟಿಗೆ ಅಲ್ಲ, ಬೇರೆ ಬೇರೆ ಹಾಗೆ ನಿಂತು ಯುದ್ಧ ಮಾಡಿ, ಹ್ಮ್ ಕಾಡಾಕಾಡಿ ಯುದ್ಧ ಮಾಡಿ. ಹ್ಮ್ ಆದರೆ 4 ಮಂದಿಯಲ್ಲಿ ಕರ್ಣ ಸೋತ. ಇವತ್ತು ಎಂತ ಪರಾಕ್ರಮ! ಈಗ 4 ಮಂದಿಯ ಜೊತೆಗೂ ಬೆಳಗ್ಗಿಂದ ಸಂಜೆವರೆಗೆ ಯುದ್ಧ ಮಾಡಿದ ಕರ್ಣನನ್ನು ವಿಕ್ರಮ ಇಲ್ಲ ಅನ್ನುದ? ಇಲ್ಲವೇ ಇಲ್ಲ. ಅಂದ್ರೆ ಇಲ್ಲವೇ ಇಲ್ಲ ಅಂತಂದ್ರೆ ವಿಕ್ರಮ ಇಲ್ಲವೇ ಇಲ್ಲ ಅಂತಲ್ಲ. ನನಗೆ ಹೀಗನ್ನಿಸ್ತದೆ, ನೀವೊಂದು ವರ್ಣಿಸುವಲ್ಲಿ ನಿಂತು ಯುದ್ಧ ಮಾಡಿದ, ಕುಳಿತು ಯುದ್ಧ ಮಾಡಿದ, ನಿಂತು ಕಾಡಾಕಾಡಿಯಾಗಿ ರಣರಂಗದಲ್ಲಿ ನಿಂತು. ಕೆಲವರು ಒಬ್ಬರ ಹತ್ರವೇ ಸಂಜೆ ಯುದ್ಧ ಮಾಡುದು, ಎಂತ ಪರಿಣಾಮ ಇಲ್ಲ. 4 ಮಂದಿ ಹತ್ರ ಸೇನಾಧಿಪತಿ ತನ್ನ ಸಾಮರ್ಥ್ಯ ಏನು ಅಂತ ಪರಿಚಯಿಸಿದ. 4 ಜನರ ಪೆಟ್ಟು ಮೇಲಿಂದ ಮೇಲೆ ಬಂದು ಬಿದ್ದರೂ ಜೀವ ಉಳಿಸಿಕೊಂಡು ಒಬ್ಬಾತ ಹಿಂದೆ ಬರ್ತಾನೆ ಅಂತಂದ್ರೆ ವಿಕ್ರಮಿಗೆ. ನಾಳೆ ಯುದ್ಧ ಮಾಡಬೇಕು ಅಂತ ಅವನಿಗೆ ಉಂಟು. ಇವತ್ತಿನ ಸೋಲು ಎಲ್ಲಿ ಆಯಿತು, ದೌರ್ಬಲ್ಯ ಎಲ್ಲಿ, ಅದನ್ನೆಲ್ಲ ಆಲೋಚನೆ ಮಾಡಿ
ದೌರ್ಬಲ್ಯವನ್ನೆಲ್ಲ ಸರಿ ತೂಗಿಸಿ ನಾಳೆ ಪ್ರಾಬಲ್ಯವನ್ನು ಯಾಕೆ ಮೆರಿಬಾರ್ದು? ನಾಳೆ ಯುದ್ಧ ಮಾಡುವ ಆಲೋಚನೆ ಉಂಟು. ಈಗ ಒಬ್ಬ ಸಮುದ್ರಕ್ಕೆ ಹೋಗ್ತಾನೆ, ಇನ್ನು ಮುಂದೆ ಹೋದ್ರೆ ಆಯಾಸ ಆಗ್ತಾನೆ, ಅವ ಈಜು ಕಲ್ತದ್ದಷ್ಟೇ. ಮತ್ತು ಮುಂದೆ ಹೋಗಿ ಮುಳುಗುವುದಾ, ಹಿಂದೆ ಬಂದು ಮನೆಯಲ್ಲಿ ಕೆರೆಯಲ್ಲೆಲ್ಲ ಅಭ್ಯಾಸ ಮಾಡಿ ಪುನಃ ಹೋಗುದಾ? ಬುದ್ಧಿವಂತ ಹಾಗೆ ಹೋಗಿ ಸಾಯುವುದಲ್ಲ, ಅದಕ್ಕೆ ಆತ್ಮಾರ್ಪಣೆ ಅಂತ ಘೋಷಣೆ ಮಾಡುವುದಲ್ಲ, ಅಲ್ಲ ಅಲ್ಲ, ಬದುಕಿ ಬರಬೇಕು. ಹೌದು ಸತತ ಅಭ್ಯಾಸ. ಮತ್ತೆ ಸೋಲು ಯಾವುದರಲ್ಲಿ, ಯಾವ ಮುಖದಲ್ಲಿ ಅಂತ ನೋಡ್ಬೇಕು. ಹೌದಪ್ಪ, ಹಾಗೆ ಈಗೂ ಒಂದು ಉಂಟು. ಒಮ್ಮೆ ಸಮುದ್ರಕ್ಕೆ ಈಜುವುದಕ್ಕಾಗಿ ಹೋಗಿ ಅಲ್ಲಿ ತನ್ನಿಂದ ಸಾಧ್ಯ ಇಲ್ಲ, ಆ ಜಲಚರಗಳ ಮಧ್ಯದಲ್ಲೆಲ್ಲ ತಾ ಬದುಕುವುದು ಹೇಗೆ ಎಂಬುದನ್ನೆಲ್ಲ ಆಲೋಚಿಸಿ ಮತ್ತೆ ಮನೆಗೆ ಬಂದು ಕೆರೆಯಲ್ಲಿಯೋ ಸರೋವರದಲ್ಲಿಯೋ ಈಜನ್ನು ಸರಿಯಾದ ಕ್ರಮದಲ್ಲಿ ಕಲಿತು ಮತ್ತೆ ಸಮುದ್ರಕ್ಕೆ ಹೋದ್ರೆ ಆ ಸಮುದ್ರ ಈಜಬೇಕು. ಇದು ಒಮ್ಮೆ ಸಮುದ್ರಕ್ಕೆ ಹೋದದ್ದಲ್ಲ, ದಿನವೂ ಸಮುದ್ರಕ್ಕೆ ಹೋಗುವುದು. ಇವತ್ತಾಗುವುದಿಲ್ಲ ಅಂತ ಹೇಳುವುದು, ಮನೆಗೆ ಬರುವುದು, ಕೆರೆಯಲ್ಲಿ ಬೀಳುವುದು, ಮತ್ತೆ ಒಳ್ಳೆ ಸಮುದ್ರಕ್ಕೆ ಹೋಗುವುದು. ಇವತ್ತಾಗುವುದಿಲ್ಲ ಅಂತ ಹೇಳುವುದು, ಬದಿಯ ಹೊಳೆಯಲ್ಲಿ ಬೀಳುವುದು, ಮತ್ತೆ ನಾಡಿದ್ದು ಸಮುದ್ರಕ್ಕೆ. ಹಾಗೆ ಮಾಡ್ಲಿಕ್ಕೆ ನಾ ಗೌರವ. ನೀನೆಲ್ಲ ನಾನು ನಾಡಿದ್ದು ಸೇನಾಪತಿ ಅಲ್ಲೇ ಹಾಗೆ ಮಾಡ್ಲಿಕ್ಕೆ ಬಿಟ್ಟ ನಾವು ಸೇನಾಧಿಪತಿಯನ್ನು. ಕರ್ಣ ಅಂತ ನನಗೆ ದಾಕ್ಷಿಣ್ಯ ಉಂಟ. ಸುಯೋಧನ ಬೇಡ ಬೇಡ ಅಂದ್ರೆ ಈಗ ಈ ಮಧ್ಯದಲ್ಲಿ ಜೀವಂತ ಇದ್ದಾನಲ್ಲ, ಹೌದು, ಈ ಜೀವಂತ ಇರುತ್ತಾ ಇಲ್ಲ ಈ ಸೇನಾಪತಿತ್ವವನ್ನೆಲ್ಲ ಬದಲಾವಣೆ ಮಾಡಿ ಒಂದು ರಾತ್ರಿ ಕಳೆಯುವುದರೊಳಗೆ ಈಗ ನೀನಲ್ಲ ಅಂತ ನಾನೀಗ ಸೇನಾಧಿಪತಿಯ ಬದಲಾವಣೆ ಮಾಡಿದ್ರೆ ಸರ್ವಾನುಮತದಿಂದ ನೀವೆಲ್ಲ ಇದ್ದುಕೊಂಡು ಅವನನ್ನು ಆಯ್ಕೆ ಮಾಡಿದ್ದೇ ತಪ್ಪು ಉಂಟಾಗುತ್ತಿಲ್ಲ. ಅಲ್ಲ, ಅದು ಹಾಗೆ ಒಮ್ಮತದಿಂದ ಅಲ್ಲ, ಅದು ಅಲ್ಲ, ಈಗ ನಾವು ಒಪ್ಪಿದ್ದೇವಲ್ಲ. ಹೌದು, ಆದರೂ ಪರಿಸ್ಥಿತಿ, ಸಮಯ, ಸಂದರ್ಭ ಬದಲಾದ ಹಾಗೆಲ್ಲ ಬದಲಾವಣೆ ರಾಜಕಾರಣದಲ್ಲಿ ನಿನಗೆ ನಾಯಿ ಕೊಟ್ಟಾಗಬೇಕು. ಅದಕ್ಕೆ ಬೇಕಾಗಿ ನಾನು ನಿಮ್ಮ ಹತ್ರ ಕೇಳದೆ ಒಂದು ನಿರ್ಣಯದ ಸಭೆ ತಕ್ಕೊಂಡೆ. ಯಾಕೆ ನೀವು ಹೇಳಿಕೊಟ್ಟಾಗಬೇಕು ನನಗೆ ಅಲ್ವೋ? ಹೌದು, ಇನ್ನೂ ಹೇಳಿಕೊಟ್ಟು ಅಂದರೆ ಜನ ನಿಮ್ಮನ್ನೇ ಎಂಥದ್ದು ಶಲ್ಯ ಮಾವ ಈ ಕವರವನ್ನು ತಯಾರು ಮಾಡಿ ಅಲ್ವೋ? ದಿನವೂ ಹೇಳಿಕೊಡ್ಬೇಕಲ್ಲ ಅಲ್ವಾ? ದಿನವೂ ಯುದ್ಧದಲ್ಲಿ ಸೋಲುವ ಕರ್ಣ ವಿಷಯ ಬೇರೆ. ನೀ ಏನು ಹೇಳ್ತೀರಿ? ನಾನು ಕಲ್ತದ್ದೆಲ್ಲ ಪ್ರಯೋಗ ಮಾಡ್ಲಿಕ್ಕೆ ಇನ್ನು ದಿವಸ ಇಲ್ಲ. ಬೇಡ, ನಾ ಜೀವಂತ ಇರುವವರೆಗೆ ನೀನು ಇನ್ನೂ ಪ್ರಯೋಗ ಮಾಡ್ಲಿಕ್ಕೆ ಹೋಗಬೇಡ ಪುಣ್ಯ. ನಾನು ಹಾಗೆ ಮಾಡಿಯೇನು ನಿಮ್ಮನ್ನು? ಇಲ್ಲ, ಆ ಭರವಸೆ ಉಂಟು. ಆದ್ದರಿಂದಲೇ ಇಷ್ಟು ಒಂದು ವೇಳೆ ನಿಮಗೆ ದೊಡ್ಡ ಸಿಟ್ಟು ಬಂತು ಅಂತಾದ ಷಡ್ರಸೋಪೇತವಾದ ಒಂದು ಭೋಜನದ ವ್ಯವಸ್ಥೆ ಮಾಡಿದ್ರೆ ಕೈ ತೊಳೆದು ಒಣಗೋ ಮೊದಲೇ ನಾನಿದ್ದೇನೆ ಅಂತ ಹೇಳೋ ಜನ. ಅದೇ ನೀನು ನೋಡದೆ ಹೊಡೆಯುವುದೇ ಇಲ್ಲ ಪುಣ್ಯ. ನೀನು ನೋಡಿ ಮಾವ ಪ್ರಾಮಾಣಿಕ. ನಾನು ಅಷ್ಟು ಪ್ರಾಮಾಣಿಕತನವನ್ನು ಬೇರೆ ಯಾರಲ್ಲಿಯೂ ಕಾಣಲಿಲ್ಲ. ಆದ್ದರಿಂದಲೇ ನಿನಗೆ ಮತ್ತೆ ಅದನ್ನು ಹೇಳ್ತಲೇ ಇರಬೇಕಾಗ. ಇವತ್ತಿನ ಸಭೆಯಲ್ಲಿ ರಾತ್ರಿ ನಾನು ಕೇಳುವಾಗ ಕಣ್ಣು ದೊಡ್ಡ ಮಾಡಿ ಕೇಳಿದ್ದೇನೆ. ಯಾಕೆ ಹೀಗಾಯ್ತು ನೋಡೋ ಪ್ರಾಮಾಣಿಕವಾಗಿ ಹೇಗೆ ಕರ್ಣ ಒಂದು ಮುಖವನ್ನು ಸಣದು ಮಾಡಿ ಬೆನ್ನು ಬಾಗಿ ಅಂತರಂಗದ ಆತ್ಮವಿಶ್ವಾಸದಲ್ಲಿ ಹೇಳಿದ, ಅಯ್ಯೋ ದೊರೆಯೇ, ಒಬ್ಬ ಸಮರ್ಥ ಸಾರಥಿಯನ್ನು ಒದಗಿಸಿದ್ರೆ ನಾಳೆ ಯುದ್ಧದಲ್ಲಿ ಗೆದ್ದು ಕೊಡ್ತೇನೆ. ಆಯ್ತಲ್ಲ, ವಿಷಯ ಹೇಳಿದ್ನಲ್ಲ. ಹೇಳಿದ್ದ ನಿಮ್ಮ ಸಾರಥಿ ಸತ್ತ. ಅವನ ಸೋಲಿಗೆ ಒಂದೇ ಕಾರಣ, ಸಾರಥಿ ಸತ್ತ. ಮಹಾರಥಿ ಅಲ್ಲ ಅಂತಾಯ್ತು ಕರ್ಣ. ಅದು ಒಂದು ದೇವರು ದೊಡ್ಡವ. ದೇವರು ದೊಡ್ಡವ, ಯಾವ ದೇವರು ಕೇಳಬೇಡ, ನನ್ನ ರಾಜಕೀಯ ದೇವರು. ಅಯ್ಯೋ, ನಿನ್ನಲ್ಲಿ ನಾ ಕೇಳೇ ಅಲ್ಲ. ಕೇಳಿದ್ರೆ ನಾನು ನೀವು ಅಂತ ಹೇಳಿದ್ರು ಹೇಳಿ. ಗೊತ್ತುಂಟು ನನಗೆ, ಜೀವಂತ ದೇವರು ಮಾಡ್ತೀನಿ ನೀನು. ಅಲ್ವೋ, ನಾನು ಎಷ್ಟೊತ್ತಿಗೆ ದೇವರು ಮಾಡ್ತೇನೆ, ಎಷ್ಟೊತ್ತಿಗೆ ದೈವ ಮಾಡ್ತೇನೆ ಅಂತ ನನಗೆ. ಅಯ್ಯೋ, ಹಾಗಂತ ಕೆಲವರು ಆಡಿದ್ರು, ಇವ ಜೀವಂತ ದೇವರು, ಇವನ ಮಾತು ಕೇಳಿದ್ಯಾ ನೀನು? ಕೆಲವು ನನಗೆ ಕೇಳುವುದೇ. ಈಗ ನನ್ನನ್ನು ದೇವರು ಮಾಡಿದ್ರೆ ಅರ್ಥ ಎಂತದ್ದು? ಮಾತು ಕೇಳುವುದಿಲ್ಲ ಅಂತಲೇ ಅರ್ಥ. ಆಡಿಯೇನ ನಾನು ಮತ್ತೆ ಮಾತಾಡುವ ದೇವರಿಗೆ ಕೈ ಮುಗಿಯುತ್ತೇನೆ, ಮಾತಾಡದ ದೇವರಿಗೆ ಕೈ ಮುಗಿಯುತ್ತೇನೆ. ನಿನ್ನದು ದೇವರಲ್ಲಿ ಒಂದು ವ್ಯವಹಾರ. ನನಗೆ ದೇವರು ಬೇಕಾಗುವುದೇ ವ್ಯವಹಾರಕ್ಕೆ ಅಲ್ವಾ ಮಾವ? ನೀವು ದೇವರಾಗ ಸಿಕ್ಕಿದ್ದೆ ಅಂತ ಹೇಳಿ ಮಾವ. ಹಾಗೆ ನನಗೊಬ್ಬ ಸಾರಥಿಯನ್ನು ಒದಗಿಸಬೇಕಾದ್ರೆ ಸಂಜೆವರೆಗೆ ಆ ಸಾರಥಿ ಗಟ್ಟಿ ಕೂತಲ್ಲ. ಕೆಲವರು ಮಧ್ಯಾಹ್ನ ಹೋಗ್ತಾರೆ, ಸಂಜೆವರೆಗೆ ಕೂತ ಸಾಯ್ಬೇಕಿತ್ತ. ಅವನ ನಿನ್ನೆ ದುಡಿಮೆಯನ್ನು ಮಾಡಿದ, ಸೂರ್ಯಾಸ್ತಮಾನಕ್ಕಾಗ ಹೋಗ, ನಮಗೆ ನಷ್ಟ ಇಲ್ಲ. ಒಂದು ದಿನದ್ದು ದುಡಿಮೆ ಮಾಡಿದ ಅರ್ಧ.
ನೀವು ಮುಖ್ಯರು ಅಂತ ನಾವು ಮಾತಾಡಿದ್ದೇವೆ. ಕೇಳಿಗೈ ಮಾದ್ರೇಶ ಮುಖ್ಯರು. ಅದು ನೀ ಮಾತಿಗೆ ಹೇಳಿದ್ದು ಅಂತ ನನಗೆ ಅರ್ಥ ಆಗಿದೆ ಇಷ್ಟು ದಿನದಲ್ಲಿ. ಅಂದ್ರೆ ನೀವು ಮುಖ್ಯರು, ಮತ್ತೆ ಉಳಿದವರೆಲ್ಲ ಆದ್ದರಿಂದ ನಮ್ಮನ್ನು ಸುದ್ದಿ ಬಿಡುವುದು ಅಂತ ಅರ್ಥ. ನೀವು ಬೇಸರ ಮಾಡುವುದಿಲ್ಲ, ಸಿಟ್ಟು ಬರುವುದಿಲ್ಲ ಅಂತಲೇ ನಾವೊಂದು ಹೇಳ್ತೇವೆ. ಬೇಸರ ಮಾಡದ ಸಿಟ್ಟು ಬರದ ಮಾತನ್ನೇ ನೀ ಆಡ್ತಿದ್ರೆ ನಾ ಕೇಳ್ತೇನೆ. ನೀವು ಸಿಟ್ಟು ಬರುವ ಹಾಗೆ ನಾವು ಮಾತಾಡಿದ್ರು ನೀವು ಸಿಟ್ಟು ಮಾಡ್ಲಿಕ್ಕಿಲ್ಲ ಅಂತ ನನಗೆ ಗೊತ್ತು. ಯಾಕಂದ್ರೆ ನಿಮಗೆ ಪ್ರಾಯ ಇಷ್ಟು ದಿನ ಕಳೆದಿದೆ, ಆದ್ದರಿಂದ ನೀ ಅಂತ ಮಾತಾಡ್ಲಿಕ್ಕಿಲ್ಲ ಎನ್ನುವುದು ವಿಶ್ವಾಸ. ಒಂದು ವೇಳೆ ನೀವು ದೊಡ್ಡಕ್ಕೆ ಮಾತಾಡಿದ್ರು ಸಿಟ್ಟಿನಿಂದ ಅಲ್ಲ, ಆತ್ಮವಿಶ್ವಾಸದಿಂದ, ಒಂದು ಅಭಿಮಾನದಿಂದ ಅಂತ ನಾನು ತಿಳ್ಕೊಳ್ಳು. ಹೇಳು ಪುಣ್ಯಾತ್ಮ. ಭವ ಅದರಿಂದ ನಿನ್ನೊಡನೆ